ಈ ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂಥ ಸನ್ಮಾನ್ಯ ಪಾರ್ಲಿಮೆಂಟ್ ಸದಸ್ಯರಾದಂಥ ಪ್ರಭಾಕರ್ ಸಾಹೇಬ್ರವರೇ, ಕೊಡತನಮಲೆ ಸ್ನೇಹಿತರೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಬಿಜೆಪಿಯ ಅಧ್ಯಕ್ಷರಾಗಿದ್ದ ಅಣ್ಣವರು, ಈ ಪಂಚಾಯತಿ ಅಧ್ಯಕ್ಷರೇ, ಎಲ್ಲ ಹಿರಿಯರು. ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ, ರಾಜಕೀಯದಾಗ ಇದ್ದಾಗ, ಯಾವ ಒಂದು MP-ನಾಗ್ಲಿ ಯಾವ ಒಂದು MLA-ನಾಗ್ಲಿ ಇಲ್ಲಿ ಕರ್ಕೊಂಡ್ಬಂದಿರ್ಲಿಲ್ಲ. ಕಾರಣ ಏನು ಅಂದ್ರೆ, ಅವ್ರು ಹೇಳ್ತಿದ್ದಿಷ್ಟೇ, ಅವರು ಕರೆದ್ರೆ ಚೆನ್ನಾಗಿ ಒಂದು ಪ್ರೋಗ್ರಾಮ್ ಮಾಡಿದ್ರೆ ನಾವು ಹೋಗಿ ಅಲ್ಲೊಂದು ಕೆಲಸ ಮಾಡ್ಕೊಡೋಣ. ಉದ್ದೇಶ ಏನು ಅಂದ್ರೆ, ಓಟ್ ಹಾಕುವಾಗ ಎಲ್ಲ ಊರಿಗೆ ಹೋಗೋರು, ಕೆಲಸ ಮಾಡ್ಬೇಕು ನಡೀಲಿ ಊರಿಗೆ ಹೋಗೋಣ ಅಂದಾಗ ಅವ್ರು ಹೇಳೋರು, ಮಗು ಹೊಡೆದಿದ್ದೇನೆ ತಾಯಿ ಹಾಲು ಕೊಡಕ್ ಆಗ್ತದೆ ಅಂದ್ರೆ ಆ ಊರವ್ರಿಗೆ ಜ್ಞಾನ ಇಲ್ಲ ಅಂದ್ರೆ ನಾವ್ ಯಾಕ್ರಿ ಹೋಗೋಣ ಅಂತ ಹೇಳೋರು. ನಾನು ಅದರಿಂದ ಅವ್ರನ್ನ ಕರೀತಿರ್ಲಿಲ್ಲ. ನಾನು ಫಸ್ಟ್ ಈ ಊರಿಗೆ ಬಂದಾಗ ಈ ಊರಲ್ಲಿ ಎಳಿಕೆ ಹೋಗಕ್ ಆಗ್ತಿರ್ಲಿಲ್ಲ ಬಸ್, ಇವ್ರಿಗೆ ಎಲ್ಲರಿಗೂ ಗೊತ್ತಿದೆ. ನಾನು ಈ ಊರಿಗೆ ಡ್ರೈನೇಜ್ ಅನ್ನು ಸ್ವಂತ ಇದ್ರಲ್ಲಿ ನಿಲ್ಲಿಸಿ ಡ್ರೈನೇಜ್ ಎರಡು ಕಡೆ ಡ್ರೈನೇಜ್ ಮಾಡ್ತಿದ್ದೆ. ಹಾಗೇನೆ ಇನ್ನೊಂದ್ಸರಿ ಬಂದಾಗ ಯೋಚನೆ ಮಾಡಿದೆ, ಈ ಊರಿಗೆ ಆ ಡ್ರೈನೇಜ್ ಆದ್ರೂ ಕೂಡ ಓಡಾಡೋ ಬಸ್ ಕೆಳಗಡೆ ಹೋಗ್ತಾ ಇರ್ಲಿಲ್ಲ. ಆ ಬಸ್ ಕೆಳಗಡೆ ಹೋಗಿ ಏನ್ ಮಾಡ್ಬೇಕು ಅಂತ ಹೇಳಿ ಮುನ್ಕೃಷ್ಣ ಅಂತ ಇದ್ರಿ ಇಲ್ಲಿ ಮೆಂಬರ್, ಅವ್ರನ್ನ ಕರೆದು ಹೇಳ್ದೆ, ಜಿಲ್ಲಾ ಪಂಚಾಯತ್ ದುಡ್ಡು ಇಲ್ದಿರು ಪರವಾಗಿಲ್ಲ, ನೀನ್ ಮಾಡೋ ನಾನು ಕೊಡ್ತೀನಿ ಅಂತ ಹೇಳಿದೆ. ಅವ್ರು ಮಾಡಿರೋ ಒಂದು ಕೆಲಸ ಇವತ್ತು ಸಿಮೆಂಟ್ ಕೆಲಸ, ಕೆಲವು ಕೆಲಸಗಳು ನಾವು ಮಾಡಿದ್ದೀವಿ, ಅದಕ್ಕೆ ನಮ್ಗೆ ತೃಪ್ತಿ ತಂದಿದೆ. ಈ ಜನಗಳು ನಮ್ಮ ಬಗ್ಗೆ ಭಾರಿ ಗೌರವ ಇಟ್ಕೊಂಡಿದ್ದಾರೆ. ಇದನ್ನ ಯಾಕೆ ಹೇಳ್ತೀವಿ, ರಾಜಕೀಯದಲ್ಲಿ ಎಲ್ಲರೂ ಬರ್ಬೇಕು, ರಾಜಕೀಯ ಮಾಡ್ಬೇಕು, ನಾನು ಚೇರ್ಮನ್ ಆಗ್ಬೇಕು, ನಾನು MP ಆಗ್ಬೇಕು, ನಾನು MLA ಆಗ್ಬೇಕು, ಆಸೆನೆ. ಸರ್ವಿಸ್ ಮಾಡಿದ್ಮೇಲೆ ಏನಾದ್ರೂ ಒಂದು ನಿಮ್ಗೆ ಒಂದು ಕಿಂತ ಗುರುತಿಂದಿದ್ಮೇಲೆ ನೀವು ಚೇರ್ಮನ್ ಆದ್ರೆ ಎಷ್ಟು, MP ಆದ್ರೆ ಎಷ್ಟು, MLA ಆದ್ರೆ ಎಷ್ಟು, ಏನ್ ಪ್ರಯೋಜನ? ಏನಾದ್ರೂ ಒಂದು ಗುರುತಿರ್ಬೇಕು, ಏನಾದ್ರೂ ಒಂದು ಸರ್ವಿಸ್ ಮಾಡ್ಬೇಕು. ಅಟ್ಲೀಸ್ಟ್ ನಿಮ್ ಕೈಲಾದ ಶಕ್ತಿನ ಈ ಜನ ಏನೋ ಒಂದು ಬರ್ತಾರೆ, ಇವ್ರು ಬರ್ತಾರೆ ಓಟ್ ಹಾಕೋಣ, ಅವ್ರು ಬರ್ತಾರೆ ಓಟ್ ಹಾಕೋಣ, ಅವ್ರ ಕೆಲಸ ಮಾಡ್ಕೊಡ್ತಾರೆ, ಇವ್ರ ಕೆಲಸ ಮಾಡ್ಕೊಡ್ತಾರೆ ಅಂತ ಹೇಳಿ ಭಾರಿ ಆಸೆ ಇಟ್ಕೊಂಡಿರ್ತಾರೆ. ಶಾಲೆ ಹಾಕಿ ಹೂ ಹಾಕಿ ಓದಿಸಿ ನಿಮ್ಮನ್ನೆಲ್ಲ ಎತ್ಕೊಂಡು ನೀವು ಇಲ್ಲಿ ಕೆಲಸ ಮಾಡ್ಕೊಡೋದು ಸ್ವಾಮಿ ಅಂತ ಕೇಳ್ತಾರೆ. ಅವ್ರು ಕೇಳೋದು ತಪ್ಪೋದಿಲ್ಲ. ಸಣ್ಣ ಕೆಲಸ ಹಳ್ಳಿ ಕೇಳಿ ಏನ್ ಕೇಳ್ತಾರೆ, ಲೈಟ್ ಕೇಳ್ತಾರೆ, ರೋಡ್ ಕೇಳ್ತಾರೆ, ಇನ್ನೇನ್ ಕೇಳ್ತಾರೆ. ಬೆಂಗಳೂರಾಗ ಏನು ಕೇಳಲ್ಲ. ಇಲ್ಲಿ ಫ್ಲೈಓವರ್ ಬೇಕು, ಅದು ಬೇಕು, ಇದು ಬೇಕು ಅಂತ ಯಾರೇ ಕೇಳಲ್ಲ. ಒಂದು ರೋಡ್ ಮಾಡ್ಕೊಡಿ, ನಮ್ಮೂರ್ ಚೆನ್ನಾಗಿರೋ ಒಂದು ಲೈಟ್ ಉರಿಯಂಗ್ ಮಾಡ್ಕೊಡಿ ಅಂತಾನೆ ಕೇಳೋದು. ಅವ್ರ ಬಿಟ್ಟು ಇನ್ನೇನು ಕೇಳಲ್ಲ. ನಾವು ಅದನ್ನ ಮಾಡ್ಕೊಡೋಕೆ ನಮ್ಗೆ ಶಕ್ತಿ ಇರಲ್ಲ. ನಾನು ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ PLD ಬ್ಯಾಂಕ್ ಅಲ್ಲಿ ಅಧ್ಯಕ್ಷ ಆಗಿದ್ದೆ. ಆ ಬ್ಯಾಂಕ್ ನಾನು ಅಧ್ಯಕ್ಷ ಆದಾಗ ಲಾಸ್ ಅಲ್ಲಿತ್ತು. ನಾನು ಒಂದ್ಸರಿ ಅಲ್ಲಿರೋ ಡೈರೆಕ್ಟರ್ಗಳನ್ನೆಲ್ಲ ಕರೆದು ಚೆನ್ನಾಗಿ ಮರಿ ಕುಯ್ದ್ಬಿಟ್ಟು ಊಟಕ್ಕೆ ಹಾಕಿ ನಮ್ಗೆ ಒಂದು 150 ಜನಕ್ಕೆ ಸಾಲ ಕೊಡಿಸ್ಬಿಟ್ರೆ, ಹಿಂದೆ ಕೊಡ್ಸಿಗೆ 150 ಜನಕ್ಕೆ ನಿಮ್ಮೂರಲ್ಲಿ ಪ್ರೋಗ್ರಾಮ್ ಹಾಕೊಂಡ್ರು. ನಮ್ಮೂರಲ್ಲಿ 100 ಜನ ಅರ್ಜಿ ತಗೊಂಡು ಬಂದು ಎಲ್ಲ ಮಾಡಿದ್ರು. ನಾನು ಚೆನ್ನಾಗಿ ಏನೋ ಮಾಡ್ತಾರೆ, ನನಗೂ ಚೇರ್ಮನ್ ಆಗಿದ್ದೆ, ಮರ್ಯಾದೆ ಬರ್ತದೆ ಅಂತ ಹೇಳಿ ಅವ್ರಿಗೆಲ್ಲ ಬಾಡಿ ಊಟ ಹಾಕಿ ಚೆನ್ನಾಗಿ ಮಾಡಿ ಕಳಿಸಿ ಅಪ್ಲಿಕೇಶನ್ ಕೊಟ್ಟು ಕಳಿಸ್ದೆ. 1 ವರ್ಷ ನೋಡಿದ್ರೆ ಯಾರಿಗೂ ಸ್ಯಾಂಕ್ಷನ್ ಇಲ್ಲ, ಇನ್ನೊಂದು ವರ್ಷ ನೋಡಿದ್ರೆ ಯಾವ ಲೋನು ಇಲ್ಲ. ಕಾರಣ ಕೇಳಿದ್ರೆ ಏನಾಯ್ತು ಅಂದ್ರೆ, ಅಲ್ಲಿ ಬ್ಯಾಂಕ್ಗೆ ಡಿಫಾಲ್ಟರ್ ಬ್ಯಾಂಕ್, ಯಾವ ಡೈರೆಕ್ಟ್ರಿಗೂ ಒಂದು ಲೋನ್ ಕೊಡಕ್ ಶಕ್ತಿ ಇಲ್ಲ. ನೀವು ಊಟ ಮಾಡೋಗ್ಬಿಟ್ರೆ ಅಷ್ಟೇ ಕೊಡ್ತೀವಿ ಅಂತ ಕೊಡ್ಲಿಲ್ಲ. ಆ ಚಾಲೆಂಜ್ ಮೇಲೆ ನಾನೇನು ಮಾಡಿದೆ, ಎಲೆಕ್ಷನ್ ಬಂತು. ಆ ಎಲೆಕ್ಷನ್ ನಂದೊಂದು ಅಪ್ಲಿಕೇಶನ್ ಹಾಕಿದೆ. 1 ಗಂಟೆ ರಾತ್ರಿ ಆಯ್ತು, 2 ಗಂಟೆ ರಾತ್ರಿ ಆಯ್ತು, ವಾಪಸ್ ತೆಗೆಯೋದು. ನಾನು ತೆಗೆಯಲ್ಲ ಅಂದೆ, ತೆಗೆಯೋದೇ ಇಲ್ಲ, ಸಾಧ್ಯನೇ ಇಲ್ಲ ಅಂದೆ, ತೆಗೆಯಲೇ ಇಲ್ಲ ನಾನು. ಆಮೇಲೆ ನನ್ನನ್ನು ಇನಾನಿಮಸ್ ಎಲೆಕ್ಟ್ ಮಾಡಿದ್ರು. ನಾನು ಒಂದ್ಸರಿ ಪ್ರೆಸಿಡೆಂಟ್ ಆದೆ. ಬ್ಯಾಂಕ್ ಅಲ್ಲಿ ನೋಡಿದ್ರೆ, ಈಗ ನೀವು ಹಳ್ಳಿಲಿ ಜೀಪ್ ಹಾಕೊಂಡ್ ಬರ್ತಾರೆ, ಜೀಪ್ ಹಾಕೊಂಡ್ ಬಂದಾಗ ಸಾಲ ಕೊಡ್ತೀರ, ನಿಮ್ದೊಂದು 10,000 ಸಾಲ ಇರ್ತದೆ, 1,500 ಕೊಡ್ತೀರ. ಅದಕ್ಕೆ ಯಾವ ಸ್ಟಾಫ್ ಆಗ್ಲಿ, ಯಾವ
ಇವರು ಅಲ್ಲಿ ಬಿಲ್ ಆಗ್ತಿರ್ಲಿಲ್ಲ, ಅದನ್ನ ಅಕೌಂಟ್ಗೆ ಮಾಡ್ಕೊಂಡ್ರು ಅವರೇ ಖರ್ಚಿಗೆ. ನಾನು ಯಾಕೆ ರಿಕವರಿ ಆಗಲ್ಲ ಅಂತ ನೋಡಿದಾಗ ಇವರು ಓದ್ ದುಡ್ಡೆಲ್ಲ ಅಲ್ಲೇ ಇಸ್ಕೊಂಡು ಹೋಗ್ಬೇಕಂದ್ರೆ ರಿಕವರಿ ಎಲ್ಲಿಂದ ಆಗ್ತದೆ. ಆಮೇಲೆ ಆ ಸ್ಟಾಫ್ನೆಲ್ಲ ರಿಲೀವ್ ಮಾಡಿ ಬೇರೆ ಸ್ಟಾಫ್ ಕೊಟ್ಟು ಬೇರೆ ಜೀಪ್ ಮಾಡಿ ಹಳ್ಳಿ ಬಂದ್ಬಿಟ್ಟೆ. ಸೂಪರ್ವೈಸರ್ಗೆ ಹೇಳಿದೆ, ನಿಮ್ಗೆ TADA ಬೇಕು ಅಂದ್ರೆ ನೀವು ಯಾರಿಗೆ ಸಾಲ ಕೊಟ್ಟರೆ ಅದು ವಸೂಲು ಮಾಡ್ಬೇಕು, ವಸೂಲು ಮಾಡಲಿ ಅಂದ್ರೆ TAನೂ ಇಲ್ಲ DAನೂ ಇಲ್ಲ, ರಿಲೀವ್ ಮಾಡ್ಬಿಡ್ತೀನಿ ಎಲ್ಲಾರು ಅಂತ. ಆಮೇಲೆ ಎಷ್ಟು ರಿಕವರಿ ಆಯ್ತು, ನಮ್ಮ ಬ್ಯಾಂಕು 20% ಇದ್ದಿದ್ದು 100% ಬಂತು. 100% ರಿಕವರಿ ಆಗಿ ಸ್ಟೇಟ್ ಅಲ್ಲಿ ಹೈಯೆಸ್ಟ್ ರಿಕವರಿ ಆಗೋ ಬ್ಯಾಂಕು, ಹೈಯೆಸ್ಟ್ ಫೈನಾನ್ಸ್ ಆಗೋ ಬ್ಯಾಂಕ್ ಬಂತು.